ನೋಡ್ರಿ, ಮಲ್ಲಿಗೆ ಹೂ ಬೆಳಗಿನ 3 ಗಂಟೆ ಅಥವಾ ಆ 4 ಗಂಟೆ 6 ಗಂಟೆ ಒಳಗೆ ಅದ ಮೊಗ್ಗಿ ಅಳ್ಳಾಕತ್ತಿ ಅಂದ್ರ ಸೂರ್ಯ ಮುಳುಗುವವರೆಗೂ ತನ್ನ ತೇಜ ಕಳ್ಕೊಳ್ಳೋದಿಲ್ಲ, ತನ್ನ ಸುಗಂಧ ಕಳ್ಕೊಳ್ಳೋದಿಲ್ಲ. ತನ್ನ ಸುಗಂಧ ಇಟ್ಕೊಂಡೇ ಇರುತ್ತೆ, ತನ್ನ ತೇಜ ಕಳ್ಕೊಳ್ಳಾರ್ದು ಇದ್ದೇ ಇರುತ್ತೆ. ಸೂರ್ಯ ಮುಳುಗಿದ ಬಳಿಕ ಹೂ ಉದುರುತ್ತೆ, ಅದರ ಅಲ್ಲಿವರೆಗೆ ಸುಗಂಧ ಇದ್ದೇ ಇರುತ್ತೆ. ಹಂಗ ಡಾಕ್ಟರ್ ಅಲ್ಲಮ ಪ್ರಭು ಮಹಾಸ್ವಾಮಿಗಳವರು ಯಾವಾಗಲೂ ಹೂವಿನಂಗ ಅದಾರ. ಅವ್ರು ಬಹಳಷ್ಟು ಬದಲಾವಣೆ ಏನೂ ಆಗಿಲ್ಲ. ಅವ್ರು ಹೆಂಗದಾರ ಹಂಗದಾರ. ಯಾಕೆ ನಿಮ್ಗೆ ಯಾಕಂದ್ರೆ ಸಾತ್ವಿಕ ಮೂರ್ತಿ. ಬಹಳ ಮಂದಿ ಬಹಳ ಚೆನ್ನಾಗಿ ಬಹಳ ಮಾತುಗಳು ಆಗ ಈಗ ಹೊರಗಡೆ ಜಗತ್ತಿನಾಗ ಬಹಳಷ್ಟು ಮಂದಿ ಪ್ರಚಾರ ಮಾಡ್ಕೊತಿರ್ತಾರ. ನಿಮ್ಮ ಬೆಳಗಾವ್ ಸ್ವಾಮಿಗಳು, ರುದ್ರಾಕ್ಷಿ ಮಠ ಸ್ವಾಮಿಗಳವ್ರು, ನಾಗನೂರ್ ಮಠ ಸ್ವಾಮಿಗಳವ್ರು ಹಾಗದಾರ ಹಾಗದಾರ. ಎಲ್ಲರಿಗೂ ಆತ್ಮೇರೆ. ಅವ್ರು ದೊಡ್ಡ ಮಠ ಆಗೈತಿ, ದೊಡ್ಡ ಸ್ಥಾನದಾಗದೀನಿ, ದೊಡ್ಡ ಕುರ್ಚಿ ಮ್ಯಾಗದೀನಿ, ಬಾಳ ಓದ್ಕೊಂದಿನಿ, ಏನು ಇಲ್ಲ. ಮೃದುನೀ ಕುಸುಮಾದಪಿ. ಎಷ್ಟು ಹೂ ಮೃದುವಾಗೈತಿ, ಅಷ್ಟೇ ಮನಸ್ಸು ಮೃದು ಅದ, ಅಷ್ಟೇ ವಿಶಾಲ ಗುಣ ಇದೆ ಅನ್ನೋದಕ್ಕೆ ಇದೇಗ ನಮ್ಮ ಆಸಂಗಿ ದೇವರೊಂದು ಉದಾಹರಣೆ ಕೊಟ್ಟು ನಿಮಗೆ ಆ ಪ್ರಸಂಗ ಹೇಳಿದ್ರೆ ಅವ್ರು ನೋವಾದಾಗ ಎಷ್ಟು ಹೆಲ್ಪ್ ಅಕ್ಕಾರೋ ಅನ್ನೋದಕ್ಕೆ ನೆನಪಿಸಿಕೊಂಡ್ರು. ಅದಕ್ಕೆ ಪೂಜ್ಯರು ಮಾಡ್ತಕ್ಕಂಥ ಕೆಲಸ ಸುಬಚಿ ಊರು ಬಿಟ್ಟು ನಾಗನೂರ್ ಮಠಕ್ಕೆ ಬೆಳಗಾವಿ ಮಠಕ್ಕೆ ಯಾಕೆ ಹೋದ್ರತ್ ಬಹಳ ಮಂದಿ ಭಕ್ತರು ಅಂದಿರತ್ತವ. ನೋಡ್ರಿ, ನಿಮ್ಮದು ಒಂದು ಹೂವು ಬೆಳಗಾವವರೆಗೂ ಸುಗಂಧ ಐತಿ ಅಂದ್ರೆ ನಿಮ್ಮ ತುಬಚಿ ಗ್ರಾಮ ಎಷ್ಟು ಪುಣ್ಯ ಮಾಡಿರಬಾರ್ದು. ಒಂದ ಸ್ಥಾನದೊಳಗೆ ಕೂತ್ರ ಸ್ವಾಮಿ ಯಾವಾಗ ಕೂಡ ಬದಲಾಗುವುದಿಲ್ಲ. ಸುಮ್ನೆ ಒಳಗ್ ಕೂತ್ಕೊಂಡು ಪೂಜೆ ಮಾಡ್ಕೊಡ್ರಿ, ಲಿಂಗ ಪೂಜೆ ಮಾಡ್ಕೊಡ್ರಿ, ಮಠ ಕಸ ಹೊಡ್ರಿ, ಹಾಗ ಈಗ ಇಷ್ಟ ಹೇಳ್ತಿರ ಹೊರತು ಸಮಾಜದವ್ರು ಅವ್ ಗುಣ್ಣು ಆಗೈತೇನು, ಸ್ವಾಮಿ ಶನಿ ಅದಾನು, ತಿಳುವಳಿಕೆ ಅವದಾನು, ಓದ್ಯಾನೇನು, ಅವ್ನು ನೋಡ್ತಿರೇನು, ಕೇಳ್ತಿರೇನು, ಏನು ಇರೋದಿಲ್ಲ. ಸ್ವಾಮಿಯಿಂದ ಲಾಭ ಏನೈತೆ ಅಂತ ಅಷ್ಟೇ ವಿಚಾರ ಮಾಡುತ್ತೆ ನಮ್ಮ ಸಮಾಜ. ನಿಮ್ಮ ಪೂಜ್ಯರು ಕಾಶಿ ಅಧ್ಯಯನ ಮಾಡಿಕೊಂಡು ಬಂದ ಬಳಿಕ ಬೆಳಗಾವ್ ಅಜ್ಜಾರಿ ಈಗಿನ ರುದ್ರಾಕ್ಷಿ ಮಠದ ಅಂದ್ರೆ ಸಿದ್ದರಾಮ ಮಹಾಸ್ವಾಮಿಗಳ ಕೈ ಒಳಗೆ ಇವ್ರು ಬೆಳೆದ ಬಳಿಕ ಇವ್ರ ವ್ಯಕ್ತಿತ್ವ ವಿಕಾಸತೆ, ಇವ್ರ ಇರುವಿಕೆ, ಇವರ ಜ್ಞಾನ ನೋಡ್ಕೊಂಡು ಬೆಳಗಾವ್ ಮಠಕ್ಕೆ ಮಾಡಿದ್ದಕ್ಕೂ ಇವತ್ತು ನಿಮ್ಮ ತುಬಚಿ ಗ್ರಾಮಕ್ಕೆ ಹೆಸರು ಬಂದದ. ಸುಮ್ನೆ ಶಿವಲಿಂಗೇಶ್ವರ ಮಾತ್ರ ಹೆಸರು ತಿಳ್ಕೊಬೇಡ್ರಿ. ಇದು ಪ್ರಚಾರಕ್ಕೆ ಬೀಳಬೇಕಾಗಿತ್ತು ಅಂದ್ರ ಆ ಯೋಗಿಯ ಒಂದು ಆಶೀರ್ವಾದದಿಂದ ಪೂಜ್ಯರ ಬೆಳಕಾದ್ರು. ಇದ್ರ ಜೊತೆ ಒಳಗ ಇಷ್ಟು ಮಠ ಚಂದ ಆಗ್ಬೇಕಾಗಿತ್ತು ಅಂದ್ರ ಈ ಮಠದ ಇತಿಹಾಸ ಎಷ್ಟು ಚಲೋ ಐತಿ ಅಂದ್ರೆ ನಿಮ್ಗ ಇವತ್ತು ಸಾವಳಿಗೆ ಶಿವಲಿಂಗೇಶ್ವರ ನೋಡ್ತೀರಿ, ಗೋಕಾಕ್ ತಾಲೂಕ್ ಸಾವಳಿಗೆ ಶಿವಲಿಂಗೇಶ್ವರ. ಈ ಮಠಗಳು ಬಾಂಧವ್ಯತೆಯನ್ನು ನೆರವೇರಿಸಿಕೊಡ್ತಾವ ನಮಗೆ. ಹಿಂದೂ ಮುಸ್ಲಿಂ ಬಾಂಧವ್ಯದ ಮಠಗಳದಾವು. ಸಾವಳಿಗೆ ಶಿವಲಿಂಗೇಶ್ವರ ಮಠ ಮುಸಲ್ಮಾನರು ಹಿಂದೂಗಳದಾರು. ಶಿರಟ್ಟಿ ಫಕೀರ್ ಸ್ವಾಮಿಗಳ ಮಠ ಹಿಂದೂ ಮುಸಲ್ಮಾನರು ಬಾಂಧವ್ಯದ. ಇವತ್ತು ತುಬಚಿ ಮಠ ಹಿಂದೂ ಮುಸಲ್ಮಾನರು ಬಾಂಧವ್ಯದ. ಎಷ್ಟು ಹೊಂದಾಣಿಕೆದಾರ ನಮ್ಮ ಜನ ಅಂದ್ರ ಒಂದು ತೇರಿ ಕಾಯಿ ಹೊಡಿತಾರೋ, ಒಂದು ಗಾಲಿ ಕಾಯಿ ಹೊಡಿತಾರೋ, ಒಂದು ಗಾಲಿ ಕುರಿ ಕೊಯ್ತಾರ ಅಥವಾ ಕೋಳಿ ಕೊಯ್ತಾರ, ಆವತ್ತಿ ಕೊಡ್ತಾರ ಆ ಸಂದರ್ಭದಲ್ಲಿ. ಇದು ಇತಿಹಾಸದ. ಸ್ವತಃ ಇವತ್ತು ಫಕೀರ್ ಸ್ವಾಮಿಗಳು ಸುರೆಟ್ಟಿ ಫಕೀರೇಶ್ವರ ಮಠದ ಪರಂಪರೆ ಅದ. ಆದ್ರ ನಮ್ಮ ಪರಂಪರೆ ಒಳಗ ಈಗ ನಮ್ಮ ತುಬಚಿ ಮಠದಾಗ ಇದು ಇಲ್ಲ. ಸುಮ್ನೆ ಮೌಢ್ಯತೆ ಒಳಗ ಪೂಜ್ಯರ ಆಗಾಲಿ 1-2 ಮಾತುಗಳು ಚಲೋ ಹೇಳಿದ್ರೆ ನಿಮಗ ಅವೆಲ್ಲ ಏನ್ ಅಡ್ಡ ತಿಡ್ಡ ಬರ್ತಾವಲ್ಲ, ಇವಕ್ಕೆಲ್ಲಾ ಭಾವನೆ ಅಟ್ಯಾಚ್ ಮಾಡಿಕೊಂಡು ನಮ್ಮನ್ನ ನಾವು ಹಾಳು ಮಾಡಿಕೊಡ್ತೇವೆ. ಹೊರಗಡೆ ತಗೊಂಡ್ ಹೋಗ್ತಿರ್ತಾಳ ಒಬ್ಬ ಹೆಣ್ಮಗಳು, ನೀರ್ ತರಕ್ ಹೊರಟಿರ್ತಾಳ, ಒಂದು ಖಾಲಿ ಕೊಡ ತಗೊಂಡ್ ಹೋಗ್ತಿರ್ತಾಳ. ಏನೋ ಒಂದು ಶುಭ ಕಾರ್ಯಕ್ಕೆ ಹೋಗ್ತಿರ್ತೀರಿ, ಹೋಗೋ ಸಮಯಕ್ಕ ಬರಿಗೋಡ ಎದುರಿಗೆ ಬತ್ತು ಅಂದ್ರ ನೀವೇನಂತೀರಿ? ಅಂತೀರಿ ಅವಾಗ ಅಪಶಕುನ ಅಂತೀರಿ, ಅಪಶುಭ ಅಂತೀರಲ್ಲ. ನೋಡ್ರಿ, ನೀರಿಲ್ಲಾರ ನೀವು ಬದುಕ್ತಿರೇನು? ಇಲ್ಲಲ್ಲ. ಪೃಥ್ವಿ ಅಪ್ ತೇಜ ವಾಯು ಆಕಾಶ ಇವೆಳಗೆ ಏನಾದ್ರೂ ಇಲ್ಲಾರ್ದ ಬದುಕ್ತಿರೇನು? ಒಂದು ಖಾಲಿ ಕೊಡ ಎದುರಿಗೆ ಬಂದಾಗ ನಾವು ಅಪಶಕುನ ಅಂತೀರಿ. ನೀವು ಹೋಗುವಾಗ ವಿಧವೆ ಎದುರಿಗೆ ಬರ್ತಾಳೆ, ಸತ್ತ ಹೆಣ ಎದುರಿಗೆ ಬರ್ತೈತಿ, ಮತ್ತೆ ಯಾವನೋ ಒಬ್ಬ ಏನೂ ಇಲ್ಲಾರದಂತ ಅನಾಥನಾಗಿರ್ತಕ್ಕಂಥ ಮನುಷ್ಯ, ಕುರುಪಿ ಆಗಿರ್ತಕ್ಕಂಥ ಬದುಕು ಕಟ್ಟಿಕೊಂಡ ಎದುರಿಗೆ ಬಂದಾಗ ನಿಮ್ಗೆ ಅಪಶಕುನೇನು ಅವನು? ಸ್ವಾಮಿ, ನೀವು ಹುಟ್ಟುವಾಗಲೇ ನೀ ಅಪಶಕುನಾಗಿ ಹುಟ್ಟಿದಿ ಮೊದಲಿಲ್ಲಿ.
ಭೂಮಿಗೆ ಬಾರಾಗಿ ನೀವು ಹುಟ್ಟಿದಿ ಇಲ್ಲಿ. ಏನು ಕೊಟ್ಟೋಕಿರಿ ಸಂದೇಶ ನೀವು ಇಲ್ಲಿ ಸಮಾಜಕ್ಕೆ? ಈ ಭೂಮಿ ಏನು ಕೊಟ್ಟೋಕಿರಿ ನೀವು? ಭೂಮಿ ಹಾಳು ಮಾಡಿ ಹೋಗಿರಿ ಹೊರತು ಭೂಮಿಗೇನು ಕೊಟ್ಟಾಗಲ್ಲ. ನೀವು ಅಂತಿರ್ತೀರಿ ದೇವರಿಗೆ ಅದನ್ನ ಕೊಟ್ಟೇವ್ರಿ, ನಾವು ಇದನ್ನ ಕೊಟ್ಟೇವ್ರಿ, ಬಂಗಾರ ಕೆಟ್ಟ ಮಾಡಿಕೊಟ್ಟು ದೇವರಿಗೆ ಎಂತ ಬಂಗಾರ ಕಣ್ಣು ಕೊಟ್ಟು ಬಂಗಾರ ಮಿಶಿ ಕೊಟ್ಟು. ಎಲ್ಲಿದ್ರಿ ಇದು? ಎಲ್ಲಿದ್ರಿ? ಹ ಎಲ್ಲಿದ್ ಕೊಟ್ರಿ? ನೀವೇನಾದ್ರೂ ಕೈ ಒಳಗ್ ಬಂಗಾರ ಹಿಡ್ಕೊಂಡ್ ಬಂದಿದ್ರೇನು? ಬೆಳ್ಳಿ ಹಿಡ್ಕೊಂಡ್ ಬಂದಿದ್ರೇನು? ಬತ್ತಿ ಹಿಡ್ಕೊಂಡ್ ಬಂದಿದ್ರೇನು? ಏನಾದ್ರೂ ನೀವು ಹಿಡ್ಕೊಂಡು ಬಂದಿದ್ರೇನು? ಏನೋ ತಂದಿಲ್ಲ ನೀವು ಇಲ್ಲಿ. ಎಲ್ಲಾ ಇಲ್ಲಿದ ತಗೊಂಡು ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ ನಾವು. ಅದಕ್ಕೆ ನಾವೊಂದು ಮಾತು ಹೇಳ್ತೇನೆ ನಿಮಗೆ. ಈ ಗುಡಿ ಗುಂಡಾರಗಳು ಮಠಗಳು ನಮಗೆ ಒಳ್ಳೆಯ ಸಂದೇಶ ನೀಡ್ತವೆ, ಭಕ್ತಿ ಶ್ರದ್ಧೆ ಎಲ್ಲ ನೀಡ್ತವೆ. ಆದ್ರೆ ನಾವು ಜೀವಂತವಾಗಿ 100 ವರ್ಷ ಇರಬೇಕಾಗಿತ್ತು ಅಂದ್ರ, ನಾವು ಬದುಕಿ ಇರಬೇಕಾಗಿತ್ತು ಅಂದ್ರ, ಬಹಳ ಮಂದಿ ಅಂತಿರ್ತೀರಿ ದೇವ್ರು ನಮ್ಗೆ ಆಯುಷ್ಯ ಇಷ್ಟ ಬರ್ದಾನ್ರಿ, ದೇವ್ರ ಅವ್ರ ಆಯುಷ್ಯ ಅಷ್ಟ ಬರ್ದಾನ್ರಿ, 100 ವರ್ಷ ಬರ್ದಾನೋ, 70 ವರ್ಷ ಬರ್ದಾನೋ, 50 ವರ್ಷ ಬರ್ದಾನೋ. ಹೌದು, ಆಕೆ ಹಡ್ದಾಕಿಗೂ ಗೊತ್ತಿಲ್ಲ, ಆಕೆ ಪಡ್ದಾಕಿಗೂ ಗೊತ್ತಿಲ್ಲ. ಆಕೆ ಇನ್ನೊಂದು ಮಾತಾಡ್ತಿರ್ತಿರ್ಲಿ, ಸೆಟ್ಟೆ ಹೋಯ್ತ್ರಿ ಏನಕ್ಕೆ ಆಕಿಗೂ ಗೊತ್ತಿಲ್ಲ ಅಂತ. ಇದಕ್ಕೆ ಎಟ್ಟ ಬರ್ದಾನೋ ಗೊತ್ತಿಲ್ಲ ಅಲ್ಲ. ಇದೆಲ್ಲ ಇರೋ ಮುಂದೆ ಇವೆಲ್ಲಾ ಗೊತ್ತಿದ್ದ ಬಳಿಕ ನಾವ್ ಎಲ್ಲಿವರೆಗೂ ಇರ್ತೇವೋ ಅಲ್ಲಿವರೆಗೂ ಈ ಭೂಮಿಗೆ ಅನ್ಯಾಯ ಮಾಡಿ ಹೋಗ್ಬೇಡ್ರಿ ಯಾರು. ಈ ಭೂಮಿಗೆ ಅನ್ಯಾಯ ಮಾಡಿ ಹೋಗ್ಬೇಡ್ರಿ. ಯಾಕೆ ನಿಮಗೆ ಈ ಭೂಮಿಗೆ ಅನ್ಯಾಯ ಮಾಡಬೇಡ್ರಿ ಅಂತಂದ್ರ, ಯಾರಾದ್ರೂ ನೀವು ಉದ್ಯೋಗಸ್ಥರು ಬಿಡ್ರಿ, ವ್ಯಾಪಾರಸ್ಥರು ಬಿಡ್ರಿ, ಇವ್ರು ಏನಿದ್ದಾರು ಇಲ್ಲ ಬಿಡ್ರಿ, ಅವ್ರನ್ನ ನೀವು ಒಂದಿಷ್ಟು ರೈತಾಗಿ ಜನ ಇದಿಲ್ಲ, ನೀವೆಲ್ಲರೂ ಕೂಡ ಈ ಭೂಮಿ ಮೇಲೆ ಎಲ್ಲಿವರೆಗೆ ನೀವು ಬದುಕಿರ್ಬೇಕಂತ ಆಸೆ ಮಾಡ್ಯಾರೋ ಅಲ್ಲಿವರೆಗೆ ಈ ಭೂಮಿಗೆ DAP, ಯೂರಿಯಾ, ಪೊಟ್ಯಾಸ್ ಇವೆಲ್ಲಾ ವಿಷಕಾರಿಗಳನ್ನು ನೀವು ಹಾಕೋದು ಬಿಡ್ರಿ. ಇದನ್ನ ನಿಮ್ಗೆ ಯಾಕೆ ನಾವು ಹೇಳಬೇಕಾಗೈತಿ ಅಂದ್ರ, ಒಂದು ಯಾವ್ದೋ ಒಂದು ಕಾಯಿಪಲ್ಯ ತೆಗೆದುಕೊಂಡು ಬರ್ರಿ. ಒಂದು ಕಾಯಿಪಲ್ಯ ತಂದ ಬಳಿಕ ನಿಮಗೊಂದಿಷ್ಟು ಹಿರಿಯರು ಒಂದು ಮಾತು ಹೇಳ್ತಿರ್ತಾರ. ತಂದ ತಕ್ಷಣ ಅಡಿಗೆ ಮಾಡೋ ಮುಂದ ಆ ಕಾಯಿಪಲ್ಯ ಉಪ್ಪಿನ ನೀರ ಹಾಕಿ ತೊಳೆದು ಅಡಿಗೆ ಮಾಡ್ರಿ ಅಂತಾರ. ಯಾಕ್ರಿ? ಉಪ್ಪಿನ ನೀರಾಗ ಹಾಕಿ ತೊಳೆದು ಅಡಿಗೆ ಮಾಡಿರ್ತಾರೆ ನಿಮ್ಗೆ. ಆ ಸಂದರ್ಭದಕ್ಕೆ ನೀವು ಅಂತೀರಿ ಬಹುಶಃ ರುಚಿ ಆಗ್ತಿರ್ಬೇಕು, ಅದಕ್ಕೆ ನಮ್ಮ ಹಿರಿಯರು ಹೇಳಾಕತ್ತಾರ ಅಂತ ನೀವು ಭಾವಿಸ್ಕೊತೀರಿ. ವಿಷಕಾರಿ ಎಲ್ಲ ಔಷಧಿಗಳನ್ನು ಹೊಡೆದು ಬೆಳೆಸ್ತೀವಿ ನಾವು ಇವತ್ತು. ಎದಕ್ ಹೊಡ್ಯಾಕತ್ತೀರಿ ನೀವು? ನಿಮಗ ರೊಕ್ಕದ ಆಸೆಕ್ಕಾಗಿ, ಹಣದ ಆಸೆಕ್ಕಾಗಿ ಆ ಹುಟ್ಟುವಂತ ಬೆಳೆಗೆ ನೀವು ಸ್ಪ್ರೇ ಕೊಟ್ಟು ಅದನ್ನ ನೀವು ತಕ್ಕೊಂಡು ಆ ಬೆಳೆಗಳನ್ನ ನೀವು ತಿಂದು ನಿಮ್ಮ ಆಯುಷ್ಯ ಕಡಿಮೆ ಮಾಡ್ಕೋತೀರಿ. ಇದ್ರ ಜೊತೆ ಒಳಗ ಭೂಮಿ ಆಯುಷ್ಯನು ಕಡಿಮೆ ಮಾಡ್ರಿ ನೀವು. ಭೂಮಿ ಆಯುಷ್ಯನು ಹೊಳೆ ಸಾಲದಾಗ 3 ಸಲನೋ 4 ಸಲನೋ DAP, ಯೂರಿಯಾ, ಪೊಟ್ಯಾಶ್ ಸಿಗಿತ್ತೀರಿ ನೀವು ರೈತರು. ಸರ್ಕಾರಿ ಗೊಬ್ಬರ ಉಗಿಲಾರ್ದ ನಮ್ಮ ಬೆಳಿನ ಬರಂಗಿಲ್ರಿ ಅಜ್ಜಾರ್ ಅಂತೀರಿ ನೀವು. ನಾವು ಉಗಿಲಾರ್ದನೆ ಬೆಳಿ ತೆಗೆದು ಕೊಡ್ತೀನಿ ನಿಮ್ಗೆ. ನಾನು ಒಬ್ಬರು ಮನಿ ಒಳಗಾದ್ರೂ ಒಂದರೆ ಆಕಳೈತೇನೆ ಹಾನಿ ಮಾಡ್ರಿ ನೋಡ್ನೋತ್ತ. ಆಕಳೈತೇನ್ರಿ? ಜವಾರಿ ಆಕಳ ಹೆಚ್ಚಪ್ಪ ಅಲ್ರಿ, ನಾ ಹೇಳಾಕತ್ತೀನಿ ನಿಮ್ಗ. ಜರ್ಸಿನೂ ಅಲ್ರಿ. ಅದ ಮುಂದ್ ತಿಂದು ಎಟ್ ತಿಂದಿರ್ತೈತಿ ಅಟ್ಟ ಹಿಂದ್ ಹಾಕತೈತಿ ಅಲ್ರಿ, ಅದು ಹೆಚ್ಚಪ್ರಿ. ಅದು ಹುಚ್ಚ ಆಕಳತ್ರಿ ಅದ. ಆದ್ರ ಹಾಲು ಕುಡ್ದವ್ರು ಅವರು ಹುಚ್ಚರ. ಅವರು ಕುಡಿದ್ರ ಚಲೋ ಹಾಲು ಕುಡೀರಿ, ತಿಂದ್ರ ಚಲೋ ತುಪ್ಪ ತಿನ್ರಿ, ತಿಂದ್ರ ಚಲೋ ಮೊಸರು ತಿನ್ರಿ, ಇರ್ಲಿಕ್ಕೆ ಏನು ತಿನ್ಬೇಡ್ರಿ. ಅವನ್ನ ಚಲೋ ಜವಾರಿ ಆಕಳ ಕಟ್ಟಿದ್ರಿ ಅಂದ್ರೆ 1 ಲೀಟರ್ ಗೋಮೂತ್ರ ತಗೊಂಡು ನೀವು 1 ಲೀಟರ್ ಗೋಮೂತ್ರಕ್ಕೆ 10 ಲೀಟರ್ ನೀರು ಕುಡಿಸಿ ನೀವು ಒಂದು ಡ್ರಮ್ಮಿನ್ಯಾಗ ಹಾಕಿ ಅದ್ರ ಸೆಗಣಿ ಎಲ್ಲಾ ಕುಡ್ಕೊಂಡು ಒಂದು 25 ಲೀಟರ್ ಅಥವಾ 50 ಲೀಟರ್ದ ಒಂದು ಕ್ಯಾನ್ ಒಳಗೆ ತುಂಬಿಟ್ಟು ನೀವು ನೀರು ಹಾಸು ಮುಂದೊಮ್ಮೆ ಒಂದು ಟಾಚನಿನೋ ಅಥವಾ ಸೂಜಿನ ಚುಚ್ಚಿ ಅದಕ್ಕೊಂದು ಹೋಲ ತೆಗೆದು ಅದ್ರ ಜೊತೆ ಒಳಗೆ ಬಿಟ್ಟು ಬಿಡ್ರಿ. ನೀವು ಯಾವ DAP, ಯೂರಿಯಾ, ಪೊಟ್ಯಾಶ್ ಹಾಕುವ ಅವಶ್ಯಕತೆ ಇಲ್ಲ. ಯೂರಿಯಾ ಎಲ್ಲಿ ಐತಿ, DAP ಎಲ್ಲಿ ಐತಿ? ಗೋಮೂತ್ರದಾಗ ಎಲ್ಲಾನು ಅದ, ಸೆಗಣಿ ಒಳಗೆ ಎಲ್ಲಾನು ಅದ. ನೀವು ಎಲ್ಲಾ ಇವನ್ ಹಾಕುವ ಅವಶ್ಯಕತೆ ಇಲ್ಲ. ಬರೀ ಇವು ಎರಡೇ ಕೆಲಸ ಮಾಡಿದ್ರಿ ಅಂದ್ರ 3 ತಿಂಗಳ ಬೆಳಿ ಆದ ಬಳಿಕ ಕಬ್ಬ, ಯಾರು DAP, ಯೂರಿಯಾ, ಪೊಟ್ಯಾಶ್ ಸಿಗದಾರಲ್ಲ ಆ ಕಬ್ಬ ಎರಡು ಟ್ಯಾಲಿ ಮಾಡ್ಕೊಂಡು ಅದ್ರ ರುಚಿ ಒಮ್ಮೆ ನೋಡ್ರಿ, ಆ ಎಲ್ಲಿ ತಿಂದು ನೋಡ್ರಿ, ಇದ್ರ ರುಚಿ ಒಮ್ಮೆ ಎಲ್ಲಿ ತಿಂದು ನೋಡ್ರಿ, ಇದರ ಬದಲಾವಣೆ ನಿಮ್ಗೆ ಗೊತ್ತಾಗ್ತದ. ಬಹಳಷ್ಟು ಜನ ನಾವ್ ಅಂತಿರ್ತೀವಿ, ನಾವು ಗಳಿಕೆಗಾಗಿ ನಾವು ಗೊಬ್ಬರ ಹೋಗಿರ್ತೀವ್ರಿ. ನಂದು 100 ಟನ್ ಆತ್ರಿ, ನಂದು 50 ಟನ್ ಆತ್ರಿ,
ನಂದು 25 ಟನ್ ಆದ್ರಿ, ಎಷ್ಟ್ ಸಲ ಗೊಬ್ಬರ ಹೋಗೋದಿ, ಎಷ್ಟ್ ಸಲ ನೀರ್ ಹೊಡೆದಿ, ಎಷ್ಟ್ ಸಲ ಅದನ್ನ ಕಸ ತಕ್ಕೊಂಡಿ, ಇವೆಲ್ಲ ಲೆಕ್ಕ ಹಾಕಿದ್ರಂದ್ರ ನಿಮ್ಮ ಗಳಿಕೆ ಅಷ್ಟೇ ಆಯ್ತು. ಆದ್ರ ಭೂಮಿ ಕೊಂದ್ ಹೋಗ್ತೀರಿ ನೀವು ಇಲ್ಲಿ, ಭೂಮಿ ಕೊಂದ್ ಹೋಗ್ತೀರಿ ನೀವು ಇಲ್ಲಿ. ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲವೂ ಕೂಡ ನಮ್ಮ ಲಾಭಕ್ಕಾಗ್ಯದ. ಆದ್ರೆ ನಾವು ಈ ಭೂಮಿಯ ಮೇಲೆ ಇರುವವರೆಗೂ ಈ ಭೂಮಿಯನ್ನು ಜೀವಂತವಾಗಿ ನಾವು ಇಟ್ಟು ಹೋಗ್ಬೇಕು. ನಮ್ಮ ಆಯುಷ್ಯ ನಾವು ಕಳ್ಕೊಂಡು ಹೋಗ್ತೇವೆ, ಆದ್ರೆ ಭೂಮಿ ಆಯುಷ್ಯವನ್ನು ಕಳೆದು ಹೋಗ್ಬಾರ್ದು. ಅದಕ್ಕೆ ಬಂಧುಗಳೇ, ನಮಗೆ ಹಿಂದಿನ ಹಿರಿಯರು 100 ವರ್ಷ ಬದುಕಿದವರು ನಮ್ಮ ಮುಂದಾರು, 70 ವರ್ಷ ಬದುಕಿದವರು ನಮ್ಮ ಮುಂದಾರು, ಇವತ್ತು 50 ವರ್ಷ ಬದುಕುವವರು ನಮ್ಮ ಮುಂದಾರು, 50 ಒಳಗೆ ಬದುಕುವಂತ ಹುಡುಗರು ಮುಂದಾರು. ಆದ್ರ ಇವ್ರೆಲ್ಲರೂ ಕೂಡ ಯಾಕೆ ಇವು ಗೇಜ್ ಕಡಿಮೆ ಆಗಾಕತೈತಿ ಅಂದ್ರ, ಇವು ವಿಷಕಾರಿ ಪದಾರ್ಥದ ಅಡಿಗೆಗಳನ್ನು ಉಣ್ಣೋದ್ರಿಂದ, ವಿಷಕಾರಿ ಮತ್ತು ಕಾಯಿಪಲ್ಯಗಳನ್ನು ಉಣ್ಣೋದ್ರಿಂದ ನಮ್ಮ ಆಯುಷ್ಯ ಕಡಿಮೆ ಆಗತ್ತೆ. 25-30 ವರ್ಷದ ಹುಡುಗರು ಹಾರ್ಟ್ ಆಗತ್ತೆ ಇವತ್ತು. ಇವ್ ಎದಕ್ ಹಾರ್ಟ್ ಆಕ್ಕಾವ? ನೀವ್ ಅಂತಿರ್ತೀರಿ ಬಾಳ ಕುಡಿತಿದ್ರಿ ಅವ ಅದಾರ ಅದಕ್ ಸತ್ರಿ ಅಂತೀರಿ ನೀವು. ಕುಡ್ದ ಬಾಳ ಚಲೋ ಆರಾಮದನ್ರಿ ಅವ. 2020 ಕರೋನದ ಬಂದಾಗ ದಂಡಿಪ್ಪ ಇದು ಗಟ್ರ ಮಕ್ಕಳದ ಮಕ್ಕಳವ್ರು ಎಷ್ಟು ಆರಾಮಿದ್ರು ಅವ್ರು. ಅವ್ರಿಗೆ ಯಾರು ರೋಗ ಬರ್ಲಿಲ್ಲ, ಚಲೋ ಇದ್ದ ಅವ್ನ ದವಾಖಾನಿಗೆ ಹೋದ್ ಸತ್ತವ ಅಂತಿರಿಲ್ರಿ. ಎಷ್ಟು ಆರಾಮ್ ಇರ್ತ ನೋಡ್ರಿ. ಕಂಟ್ರಿ ಸರೇ ಸಮೇತವಾಗಿ ಬೆಳಿ ಮ್ಯಾಗ ಹೊಡೆದ್ರೆ ಅಂದ್ರೆ ಬೆಳಿ ಚೈತನ್ಯಗೊಳ್ತದ. ಅದಾರ ನಮ್ಗ ಒಟ್ಟು ಕುಡೀರಿ ಆರಾಮ್ ಇರ್ತೀವ ಅಂದ ಹೇಳ್ರಂದಂಗ ಆಗ್ತದ. ಯಾಕೆ ನಿಮಗೆ ಆತಂದ್ರ ಬೆಳೆಗಳು ಚೆನ್ನಾಗಿ ಬರ್ಬೇಕಾಗಿತ್ತು ಅಂದ್ರ ನಮ್ಮ ಹೊಲದೊಳಗ ನಾವು ಬೆಳಿತಕ್ಕಂಥ ಬೆಳೆಯನ್ನ ನಾವು ಉಂಡು ಬದುಕಬೇಕಾಗ್ಯದ. ಇವತ್ತು ಒಂದು ಆಶ್ರಮದ ನಿಮ್ಗೆ ಇವತ್ತು ಎಲ್ಲೇ ಮಾಲೆ ಇದು ಮುದೋಳದಾಗ ವಾತ್ಸಲ್ಯ ಧಾಮ ಅಂತ ಒಂದು ಆಶ್ರಮ ಅದ. ಬಹಳಷ್ಟು ಮೆಚ್ಚುಗೆ ಪಡ್ಬೇಕ ಆಶ್ರಮ ನೋಡ್ಕೊಂಡು ನಾವು. ಆ ವಾತ್ಸಲ್ಯ ಧಾಮದೊಳಗ ಎಲ್ಲವೂ ಮನಿ ಬಿಟ್ಟು ಬಂದವರು, ಎಲ್ಲಾ ಜೀವನ ಜಿಗುಪ್ಸೆಗೊಂಡವ್ರು ಆ ಆಶ್ರಮದಾಗ ಅದಾರ. ಅಲ್ಲಿ ಏನು ಬೆಳಿತಾರ ಅಷ್ಟು ಜಾಗದೊಳಗ ಅಷ್ಟೇ ಬೆಳಿಬೇಕು, ಅಷ್ಟ ಉಣ್ಬೇಕು, ಅದನ್ನ ಎಣ್ಣೆ ಮಾಡ್ಕೋಬೇಕು, ಅದನ್ನೇ ಬಟ್ಟಿ ಹೊಲ್ಕೋಬೇಕು, ಅದೇನು ಹತ್ತಿ ತೆಗಿಬೇಕು, ಅದನ್ನ ಬಟ್ಟಿ ಮಾಡ್ಕೋಬೇಕು, ಅಷ್ಟೇ ಸುಮ್ಮಿರ್ಬೇಕು. ಮುದೋಳದಾಗ ಅದಾವ ವಾತ್ಸಲ್ಯ ಧಾಮ ಅಂತ ಹೇಳ್ಕೊಂಡು. ಇಂತಾನೆ ಕೇರ್ ನೀವು ಕರ್ನಾಟಕ ಯೂನಿವರ್ಸಿಟಿ ಅವ್ರು ಡಾಕ್ಟರೇಟ್ ಕೊಡಕ್ ಹೋದ್ರ ಅವ್ರಿಗೆ ಡಾಕ್ಟರೇಟ್ ತಗೊಂಡ್ ನಾನೇ ಮಾಡ್ಲಿ ಅಂದ್ರ ಅವ್ರು. ಆ ಪಟ್ಟ ಹನಿಗೆ ಹಚ್ಚಗೊಳ್ದೈತಿ ನಾವು ಬೇಡ ಅಂದ್ರ ಅವ್ರು. ನೋಡ್ರಿ, ಎಲ್ಲಿವರೆಗೆ ಚೆನ್ನಾಗಿ ಇಟ್ಕೋತೀವಿ ಅದನ್ನ ಧ್ಯೇಯವನ್ನು, ಅಲ್ಲಿವರೆಗೆ ಭೂಮಿ ನಾವು ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ನಾವೇನು ಕೊಡ್ತೀವಿ ಈ ಭೂಮಿ ಮೇಲೆ ಅಂದ್ರೆ ಎಲ್ಲವೂ ಕೂಡ ಭಗವಂತನದ. ಭಗವಂತ ಮಳಿ ಕೊಡ್ತಾನೆ, ಬೆಳಿ ಚೆನ್ನಾಗಿಡ್ತಾನೆ, ಸೂರ್ಯ ಪ್ರಿಯದಾನು, ಚಂದ್ರ ಪ್ರಿಯದಾನು, ಗಾಳಿ ಪ್ರಿಯದ, ಬೆಂಕಿ ಪ್ರಿಯದ. ಇಷ್ಟೆಲ್ಲ ಉಪಯೋಗ ಮಾಡಿಕೊಳ್ಳೋ ಅವ್ರು ನಾವು ಅವನ ತಲೆ ಮ್ಯಾಗ ವಿಷ ಎರೆದು ಅಂದ್ರ ಹಾವಿನ ಮೇಲೆ ಹಾಲಿರ್ತೀರಿ ಏನ್ ವಿಷ ಇರ್ತೀರಿ? ಹಾಲು ಇರ್ತೀರಲ್ರಿ, ವಿಷ ಇರ್ತೀರೇನು? ಯಾಕ್ರಿ? ಅದು ವಿಷಕ್ಕಾಗ್ತತ್ಲ. ಮತ್ತ ಈ ವಿಷಕಾರಿ ಅಂಗಡಿಗಳದಾರಲ್ಲ ಅವ್ರು ವಿಷಕ್ಕವ್ರತ್ರಿ. ನೀವು ಹಾಲು ಎರಿಯವ್ರು ಏನಿದ್ರಿ ನೀವು ಪುಣ್ಯವಂತರಂತ. ಎಲ್ಲಿವರೆಗೆ ನಾವು ಜೀವಂತ ಇರಬೇಕಾಗೈತಿ ಅಲ್ಲಿವರೆಗೆ ಭೂಮಿಗೆ ಹಾಲು ಎರಿ ಹೊರತು ವಿಷ ಎರಿಬೇಡ. ಇದನ್ನ ಒತ್ತು ಕೊಟ್ಟು ನಿಮ್ಗೆ ಹೇಳ್ಬೇಕಾಗ್ಯದ. ಅದಕ್ಕೆ ನಾವಿಲ್ಲೇನು ಕೊಟ್ಟಾಗಲ್ಲ. ನಿಮ್ಮ ದಾನ ಬೆಳೆದ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ತಿಳ್ಕೊಂಡು ದೇವರ ದಾಸಿ ಮರಿ ಅಂದಂಗ ಎಲ್ಲವೂ ಭಗವಂತದ. ಆದ್ರೆ ಅವ್ನ ಹೊರತು ನಮ್ಮದೇನು ಇಲ್ಲ. ಇರುವರೆಗೂ ನಾವು ಚೆನ್ನಾಗಿರ್ಬೇಕು ಅಂದ್ರ, ನಮ್ಮ ಆಯುಷ್ಯ ಚೆನ್ನಾಗಿ ಆಗಿತ್ತು ಅಂದ್ರ ಶಿವಲಿಂಗೇಶ್ವರನ ಮೇಲೆ ಭಕ್ತಿ ಇಟ್ಕೊಡ್ರಿ. ನಮಗ ದುಷ್ಟ ಗುಣ, ದುರ್ಗುಣ, ಚಲೋ ವಿಚಾರಗಳನ್ನ ನಮಗ್ ನೀಡಪ್ಪ. ಇವೆಲ್ಲ ಕೂಡ ಕೆಟ್ಟ ಗುಣಗಳನ್ನ ನೀಡಬೇಡ ಅಂತ ತಿಳ್ಕೊಂಡು ಅವನ ಮುಂದೆತ್ತು ಕೈ ಮುಗಿರಿ ಹೊರತು ನೀವು ಅವನ ಗುಡಿಯಾಗ ಹೋಗೋ ಮುಂದ ಏನ್ರಿ, ನೀವು ಅವನ ಗುಡಿಯಾಗ ಹೋಗೋ ಮುಂದ ಯಾಕ್ರಿ ನಗಾಕತ್ತಿರ್ತಾಡಿ ಮಂದಿ. ಕೈಯಾಗ ಉಪ್ಪು ತಗೊಂಡೋಗಿ ಹಾಕ್ತಿರಿಲ್ರಿ, ಏನಂತ ಹಾಕ್ತಿರಿ? ನೀನು ಉಪ್ಪಾದ್ರ ಹರಿಲಿ ಅಂತ ಹಾಕ್ತಾರೆ ಏನದನಲ್ಲಿ. ಉಪ್ಪು ಹಾಕಿ ಬರ್ತೀರಿ, ಉಪ್ಪು ಹಾಕಬೇಡ್ರಿ, ಎಣ್ಣೆ ಹಾಕಬೇಡ್ರಿ, ಗಿಂಪದಲ್ಲ ಹಾಕಬೇಡ್ರಿ. ಏನು ತಂದಿರಿ ಅವನಿಗೆ ನೈವೇದ್ಯ ಮಾಡಿ ನೀವು ಉಣ್ರಿ. ಅಲ್ಲಿ ಎಲ್ಲ ಹಾಕಿ ಕೆಡಿಸುವಂತ ಪದ್ಧತಿ ನಮ್ದಿರಬಾರದು. ಏನಾದ್ರೂ ನೀವು ದಾನ ಮಾಡಬೇಕಾಗಿತ್ತು ಅಂದ್ರ, ಮಠಗಳು ಬೆಳಿತಾವಂದ್ರ, ಮಠದೊಳಗೆ ಸಂಸ್ಕೃತಿ ಚೆನ್ನಾಗೈತಿ ಅಂದ್ರ, ಅವ್ರ ಶಿಕ್ಷಣ ಸಂಸ್ಥೆ ಮಾಡಿದ್ರು ಅಂದ್ರ
ಅವಕ್ಕೆಲ್ಲ ದಾನ ಕೊಟ್ರಿ ಅಂದ್ರೆ ನಾಳೆ ಅಜರಾಮರವಾಗಿರ್ತಕ್ಕಂಥ ಹೆಸರು ನಿಮ್ದು ಉಳಿತ. ಇವತ್ತು ಬೆಳಗಾವಿ ಕೇಲಿ ಮಠ ಬೆಳಿಬೇಕಾಗಿತ್ತು ಅಂದ್ರ, ನಾಗನೂರ್ ಮಠ ಬೆಳಿಬೇಕಾಗಿತ್ತು ಅಂದ್ರ, ಇವರ ಗುರುಗಳು ಶಿವಬಸವ ಸ್ವಾಮಿಗಳು ಎಷ್ಟು ದೊಡ್ಡವರಿದ್ರು ಅನ್ನೋ ಕೇಳ್ತಾರ. ಒಂದು ಮಾತು, ಬಹಳ ಸಣ್ಣವರಿದ್ವಿ ನಾವು ಶಿವಮಂದಿರಿದ್ದಾಗ, ಯಾರಾದ್ರೂ ₹1 ಆಗಿನ ಕಾಲದಾಗ ₹1 50 ಪೈಸೆ ಹಿಂಗ್ ಕೊಟ್ರು ಅಂದ್ರ ಒಂದು ಚೀಲ ಇತ್ತು ಅವ್ರದ್ದು, ಆ ಚೀಲದಾಗ ಹಾಕ್ತಾರ ರೊಕ್ಕ ಒಯ್ದವ್ರು. ನೋಡ್ರಿ ಆಗಿನ ಜನ ಎಷ್ಟು ಕಟಿಯಾಗಿ ಬದುಕು ಕಟ್ಟಿಕೊಂಡಿದ್ರು. ಅಷ್ಟು ಶಿಕ್ಷಣ ಸಂಸ್ಥೆ ಇವತ್ತು ಬೆಳಿತಾವು ಅಂದ್ರ ಶಿವಬಸವ ಸ್ವಾಮಿಗಳು ಅವಾಗ ಮಾಡಿದ ಸಾಧನೆ ಇವತ್ತು ಅಜರಾಮರವಾಗಿ ಉಳಿತಾವು ಅಂದ್ರೆ ದೊಡ್ಡವರ ಆಶೀರ್ವಾದ. ಇವತ್ತಿನ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳವರೆವರೆಗೂ ಸಹಿತವಾಗಿ ಆ ಸಂಸ್ಥೆ ಎಷ್ಟು ಚೆನ್ನಾಗಿ ಬೆಳಿತೈತಿ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆದಾಗ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ಡೆಲ್ಲಿವರೆಗೂ ಸಹಿತವಾಗಿ ಇವತ್ತು ಆ ಹುಡುಗರು ಬಂದು ಇವತ್ತು ಬೆಳಗಾವದೊಳಗ ಓದ್ತಾರೋ ಅಂದ್ರ ಅದಕ್ಕೆ ಯಾರ ಆಶೀರ್ವಾದ ಅಂದ್ರ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ. ಸಪ್ತ ಸಾಧಕರಲ್ಲಿ ಶಿವಬಸವ ಸ್ವಾಮಿಗಳು ಒಬ್ಬರಿದ್ರು. ಅವಾಗ ಶಿವಬಸವ ಸ್ವಾಮಿಗಳು ಒಬ್ಬರಿದ್ರು. ಅವ್ರಿಗೆ ಕುಮಾರಸ್ವಾಮಿಗಳು ಅವ್ರ ಆಶೀರ್ವಾದ ಅಂತ. ಅವ್ರನ್ನಂದ್ರ ನಮಗೆ ಇವತ್ತು ಗದಗಿನ ಜಗದ್ಗುರುಗಳು ಸಿದ್ದರಾಮ ಮಹಾಸ್ವಾಮಿ ಅವ್ರಿಗೆ ಆಶೀರ್ವಾದ. ಅವ್ರು ಇವತ್ತು ಇವ್ರಿಗೆ ಆಶೀರ್ವಾದ ಮಾಡಿದ್ರು. ಇಷ್ಟು ಬೆಳಿಬೇಕಾಗಿತ್ತು ಅಂದ್ರ ಗುರುಕೃಪೆ ಎಂಬುದು ಬಹಳ ಮುಖ್ಯ ಅದ. ದೇವರ ಆಶೀರ್ವಾದ ಎಂಬುದು ಬಹಳ ಮುಖ್ಯ ಅದ. ಧ್ಯಾನ ಮಾಡ್ರಿ, ಒಳ್ಳೇದಾಗ್ತದ. ಯೋಗ ಮಾಡ್ರಿ, ಆರೋಗ್ಯ ಚೆನ್ನಾಗಿರ್ತದ. ಮಾನಸಿಕ ಸ್ಥಿತಿ ಒಳ್ಳೆ ಹಲವಾರು ಚಿಂತೆಗಳಿದ್ರು ಸಮೇತವಾಗಿ ಸೈಡ್ ಸರಸರಿ. ಹೊಳಿ ಉಕ್ಕೇರಿ ಬಂದಿರ್ತೈತಿ, ಉಕ್ಕೇರಿ ಬಂದಾಗ ಹಿಂದ್ ಸರಿಸಬೇಕು. ಹಾಲು ಉಕ್ಕಿ ಬಂದಿರ್ತೈತಿ, ಅವಾಗ ಒಂದಿಷ್ಟು ನೀರ್ ಹಾಕಬೇಕು, ಹಾಲು ಇಳಿತೈತಿ. ಹಂಗ ಬದುಕಿನೊಳಗ ಯಾವುದೇ ನೋವಿದ್ರು ಸಮೇತವಾಗಿ ಅವನ ಮೇಲೆ ಭಾರ ಹಾಕ್ರಿ, ಮುಂದೆ ಹೆಜ್ಜೆ ಇಡ್ರಿ ಅನ್ನೋ ಮಾತನ್ನ ಹೇಳೋದ್ರೊಂದಿಗೆ 2 ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಶ್ರೀಮಠದ ಪರಮ ಪೂಜ್ಯರ ಕಾರ್ಯವೈಖರಿ, ಅವರ